ಬಹಳ ಭಕ್ತಿ ಇಟ್ಟಿರ್ತಾನೆ. ಶ್ರೀಮಾತೆಯವ್ರ ಮೇಲೆ ತುಂಬಾ ಗೌರವ ಇಟ್ಟಿರ್ತಾನೆ. ಎಷ್ಟೋ ಟೈಮ್ ಶ್ರೀಮಾತೆಯವ್ರು ನೋಡ್ಲಿಕ್ಕೂ ಹೋಗ್ತಿರ್ಲಂತೆ. ತನ್ನಂತ ನೀಚ ಮುಖವನ್ನು ಶ್ರೀಮಾತೆ ತೋರಿಸಬಾರ್ದು ಅಂತ. ಯಾಕಂದ್ರೆ ಶ್ರೀಮಾತೆ ಪವಿತ್ರತಾ ಸ್ವರೂಪಿಣಿ ಅಲ್ಲ, ನಾವು ಹೇಳಿದ್ವಲ್ಲ, ಪವಿತ್ರಂ ಚೈತನ್ಯ ಯಸ್ಯಾಹ ಪವಿತ್ರಂ ಜೀವನಂ ತಥಾ. ಹಂಗೆ ಅಂತ ತೋರಿಸ್ಬಾರ್ದು ಅಂತ ಅಂದ್ರೆ ತುಂಬಾ ತುಂಬಾ ನೋವನ್ನ ಅನುಭವಿಸ್ತಾನೆ ಯಾರು, ಗಿರೀಶಚಂದ್ರ ಘೋಷ್. ಇವತ್ತು ನೀವು ಬಂಗಾಳದ ಥಿಯೇಟರ್ಗೆ ಹೋದ್ರೆ ಈ ಪ್ರತಿ ಥಿಯೇಟರ್ಲು ಗಿರೀಶಚಂದ್ರ ಘೋಷ್ ಒಂದು ಫೋಟೋ, ರಾಮಕೃಷ್ಣ ಫೋಟೋ ಇರುತ್ತಂತೆ. ನಾನು ನೋಡಿಲ್ಲ, ಆದರೆ ನೋಡಿದ್ರು ಹೇಳ್ತಿರ್ತಾರೆ ರಾಮಕೃಷ್ಣ ಒಂದು ಫೋಟೋ ಇರುತ್ತೆ, ಗಿರೀಶ್ ಚಂದ್ರ ಘೋಷ್ ಒಂದು ಫೋಟೋ ಇರುತ್ತಂತೆ. ಯಾಕಂದ್ರೆ ಅಷ್ಟು ಅದ್ಭುತವಾದ ನಾಟಕಗಳನ್ನು, ತುಂಬ ಒಳ್ಳೆಯ ಬರವಣಿಗೆ ಯಾರ್ದು, ಗಿರೀಶ್ ಚಂದ್ರ ಘೋಷ್ದು. ಹಾಗಾಗಿ ತುಂಬ ಅದ್ಭುತವಾದ ಜೀವನ. ನಾನು ಹೇಳಿದಾಗೆ ನೀವೆಲ್ಲರೂ ದಯವಿಟ್ಟು ಪರಿವರ್ತನೆ ಪುಸ್ತಕವನ್ನು ಓದಿ. ಭಾಳ ಅದ್ಭುತವಾದ ಜೀವನ ಗಿರೀಶ್ ಚಂದ್ರ ಘೋಷ್ದು. ನೀವು ಫೋಟೋದಲ್ಲಿ ಸಾಕಷ್ಟು ಯೂಟ್ಯೂಬಲ್ಲಿ ಇದರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗಿರೀಶ್ ಚಂದ್ರ ಘೋಷ್ ಫೋಟೋ ಬರ್ತದೆ, ಮಾಹಿತಿ ಬರುತ್ತೆ. ಸಾಕಷ್ಟು ಒಳ್ಳೆಯ ನಾಟಕಗಳನ್ನ ಬರೆದಿರ್ತಾನೆ. ಎಷ್ಟೋ ನಾಟಕಗಳನ್ನು ರಾಮಕೃಷ್ಣರು ಅವನೊಟ್ಟಿಗೆ ಹೋಗಿ ಥಿಯೇಟರ್ಗೆ ಹೋಗಿ, ಯಾಕಂದ್ರೆ ಅವನೇ ನಿರ್ದೇಶನ ಮಾಡಿರ್ತಾನೆ, ಅವನೇ ಬರೆದಿದ್ದ ನಾಟಕಗಳನ್ನು. ಹಾಗಾಗಿ ಆಮೇಲೆ ಕೆಲವೆಲ್ಲ ಅವನ ಇದರಲ್ಲಿ ಕೆಲಸ ಮಾಡೋವಂಥ ಎಷ್ಟೋ ಜನ ನಾಟಕ ಅಂದರೆ ಪಾತ್ರಧಾರಿಗಳನ್ನ ರಾಮಕೃಷ್ಣನ ಹತ್ರ ಕರ್ಕೊಂಡು ಬರ್ತಾ ಇರ್ತಾನೆ ಗಿರೀಶ್ ಚಂದ್ರ ಘೋಷ್. ಒಳ್ಳೆಯ ಅದ್ಭುತವಾದ ಜೀವನ. ರಾಮಕೃಷ್ಣರ ಅವನ ಮೇಲೆ ಹರಿಸಿದ ಪ್ರೀತಿ ಯಾರ ಮೇಲೂ ಹರಿಸಲ್ಲ. ಅಷ್ಟಂದ್ರೆ ಸ್ವಾಮೀಜಿ ಮೇಲೆ ಹರಿಸಿದ್ರು, ಆದ್ರೆ ನೀಚರು ಅಂತ ಇನ್ಯಾರು ಅಂತ ನೀಚ ಅಂದ್ರೆ ಅಷ್ಟು ಪಾಪಿಸ್ಟರು ಯಾರು ಬರಲಿಲ್ಲ ರಾಮಕೃಷ್ಣ ಹತ್ರ. ಇನ್ನಿದ್ದರಲ್ಲೂ ಒಳ್ಳೊಳ್ಳೆ ಭಕ್ತರು, ಯಾಕಂದ್ರೆ ಸೆಲೆಕ್ಟ್ ಮಾಡಿ ತಗೊಳ್ತಾ ಇದ್ರು ರಾಮಕೃಷ್ಣ. ಶ್ರೀಮಾತೆ ಹೇಳ್ತಾರೆ, ಶ್ರೀಮಾತೆ ಹತ್ರ ಆಗಿಲ್ಲ, ಎಲ್ಲರೂ ಅವ್ರು ಹೇಳ್ತಾರೆ, ಸ್ವಾಮಿ ಶಾರದಾನಂದ ನನ್ನ ಮಗ ಹೇಗೇನೋ ಹಾಗೆ ಮುಸಲ್ಮಾನ ಡಕಾಯಿತ ಅಂಜಾದ್ ನನ್ನ ಮಗ ಅಂತ ಹೇಳ್ತಾರೆ. ನೋಡಿ, ಡಕಾಯಿತರ ಮೇಲೂ ಸಮಾನ ಪ್ರೀತಿ, ಸ್ವಾಮಿ ಶಾರದಾನಂದ್ರ ಮೇಲೂ ಒಂದೇ ಪ್ರೀತಿ. ನೋಡ್ರಿ ಅಲ್ವಾ, ಯಾರೂ ಅನಾಥರಲ್ಲ, ಎಲ್ಲರೂ ಸನಾತನ. ಅಂದ್ರೆ ನೋಡಿ, ಶ್ರೀಮಾತೆ ಹೇಳ್ತಾರಲ್ಲ ಕೊನೆಯಲ್ಲಿ ಏನಂತ ಹೇಳ್ತಾರೆ, ನಿನಗೆ ನಿರಾಸೆ ಆಗ್ಬೇಡ ಮಗು, ನಿನ್ಗೆ ಯಾವಾಗ ನೀನು ನೆನಪಿಟ್ಕೊಂಡಿರ್ಬೇಕು, ನಿನ್ಗೊಬ್ಳು ತಾಯಿ ಇದ್ದಾಳೆ ಅಂತ ಅಲ್ವಾ. ಹಾಗೆ ಅದಕ್ಕೆ ಶ್ರೀಮಾತೆ ಎಷ್ಟು ಸಂದೇಶಗಳು, ಜೀವನ, ವ್ಯಕ್ತಿತ್ವ, ಸಾಧನೆಗಳು. ಶ್ರೀಮಾತೆ ನೀವು ಇದೊಂದು ಪುಸ್ತಕ ಓದಿದ್ರೆ ಸಾಕು, ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಶ್ರೀ ಶಾರದಾದೇವಿ ಜೀವನ ಗಂಗಾ. ಆಮೇಲೆ ಇತ್ತೀಚೆಗಷ್ಟೇ ವಾತ್ಸಲ್ಯ ತೀರ್ಥ ಅಂತ ಒಂದು ಪುಸ್ತಕ ಬಂದಿದೆ. ಇದರಲ್ಲಿ ಶಾರದಾ ಮಾತೆಯವರ ಸಮಗ್ರವಾದಂಥ ಸಂದೇಶಗಳು ಇದರಲ್ಲಿದೆ, ಸಾಕಷ್ಟು ಒಳ್ಳೊಳ್ಳೆ ಸಂದೇಶಗಳಿದೆ. ಆಮೇಲೆ ಶ್ರೀಮಾತೆ ಕೊನೆಯಲ್ಲಿ ಹೇಳ್ತಾರೆ, ನಿನಗೆ ಶಾಂತಿ ಬೇಕಾದರೆ ಪರದೋಷ ನೋಡಬೇಡ ಅಂತ ಹೇಳ್ತಾರೆ, ನಿನ್ನ ದೋಷಗಳನ್ನು ನೀವು ನೋಡ್ಕೊ ಅಂತ ಹೇಳ್ತಾರೆ ಅಲ್ವಾ. ಸಾಕಷ್ಟು ಸಂದೇಶಗಳನ್ನು ಹೇಳ್ತಾರೆ. ಮತ್ತು ಮಾಡುವ ಕೆಲಸವನ್ನ ಪೂಜೆ ಅಂತ ಮಾಡು, ಒಂದು ಪೊರಕೆಯನ್ನು ಸಹ ಗೌರವದಿಂದ ಕಾಡು ಅಂತ ಹೇಳ್ತಾರೆ ಅಲ್ವಾ. ಎಷ್ಟು ಜೀವನ, ಅವರು ಇಡೀ ಜೀವನನೇ ಅವ್ರಿಗೆ ಎಷ್ಟು ತಾಳ್ಮೆ. ಆ ಸೂರಬಾಲೆ ರಾಜು ಎಷ್ಟು ಕಾಟ ಕೊಡ್ತಾ ಇರ್ತಾರೆ ಅಲ್ವಾ. ನಮಗೆ ಸಣ್ಣ ಕಾಟ ಆದರೆ ತಡ್ಕೊಳಕ್ಕಾಗಲ್ಲ, ಅವ್ರ ಮೇಲೆ ಹೋಗ್ಬಿಡ್ತೀವಿ ಅಂತ. ಅಷ್ಟು ಸಂಕಟಗಳ ವನವಸನವ, ಸಂಕಟಗಳ ವನವಸನವ ನೋಟು ನಿಂತ ಶಿಖರಮೇ. ಅದು ರಾಮಕೃಷ್ಣ ತಪಸ್ವಿ ಹಾಡಲ್ಲಿ ಬಿಡುತ್ತೆ, ಸಂಕಟಗಳ ವನವಸನವ ನುಟ್ಟು ನಿಂತ ಶಿಖರವೇ. ಎಷ್ಟು ಸಂಕಟ ಬಿಡುತ್ತೆ ಶ್ರೀಮಾತೆಯನ್ನು. ಆದ್ರೂ ಶ್ರೀಮಾತೆ ಹೇಳ್ತಾರೆ, ನನಗೆ ಅಶಾಂತಿ ಅಂದ್ರೆ ಗೊತ್ತೇ ಇಲ್ಲ ಅಂತ. ನಾವು ಅಂದ್ರೆ ಸ್ವಲ್ಪತ್ತಿಗೂ ಅಶಾಂತರ ಆಗ್ತಿರ್ತೀವಿ, ಸ್ವಲ್ಪತ್ತಿಗೂ ಗಾಬರಿ ಆಗ್ತಿರ್ತೀವಿ, ಸ್ವಲ್ಪತ್ತಿಗೂ ಇನ್ನೊಬ್ಬರ ಮೇಲೆ ರ್ಯಾಶ್ ಆಗ್ತಿರ್ತೀವಿ, ಸ್ವಲ್ಪ ಏನು ಚಿಕ್ಕ ವಿಷಯಗಳಿಗೂ ನಾವು ಕೋಪ ಮಾಡ್ಕೊಂಡಿರ್ತೀವಿ ಮನೆಗೆ ಅಲ್ವಾ. ಓದೋದಕ್ಕೆ ಹೋಗ್ತೀವಿ, ಬಡಿಯಕ್ಕೆ ಏನೇನೋ ಮಾಡ್ತಿರ್ತೀವಿ. ರಾಮಕೃಷ್ಣ ನೋಡಕ್ಕೆ ಎಷ್ಟೋ ಜನ ಬರ್ತಾರಲ್ಲ, ಅವ್ರು ಏನ್ ತಿಂಡಿ ತಿಂತಾರೋ ಅದನ್ನೇ ಮಾಡ್ಕೊಡ್ತಿದ್ರು. ಚಪಾತಿ ಚಿತ್ರಾನ್ನ ನಾವ್ ಒಂದ್ ಒಟ್ಟಿಗೆ ಏನೋ ಇನ್ನೊಂದು ಮಾಡು ಅಂತ ಅಂದ್ರೆ ಅಲ್ಲೇ ಮನೆ ಗಲಾಟಿ. ಇನ್ನೊಬ್ರು ಬಂದವನ ಅಂದ್ರೆ ಮತ ತಿರುತ್ತು ಉದಾಹರಣೆ ಎಲ್ಲವೂ ಹೇಳೋದು. ಆದ್ರೆ ಶಾರದಾ ಮಾತೆಗೆ 100 ಜನ ಬರೋರು, ಅವ್ರು ಏನ್ ತಿಂತಾರೋ ಅದ್ ಮಾಡತ್ತಿದ್ದು. ಅಂದ್ರೆ ಎಷ್ಟು ತಾಳ್ಮೆ ಇರ್ಬೋದು. ಅದಕ್ಕೆ ಶಾರದಾ ದೇವಿಯವರ ಅಂಶಗಳನ್ನ ನಾವು ಅಳವಡಿಸಿಕೊಳ್ಳೋದು ಮುಖ್ಯ ಆಗುತ್ತೆ ನಮ್ಮ ಜೀವನದಲ್ಲಿ. ಹಾಗಾಗಿ ಗಿರೀಶ್ ಚಂದ್ರ ಘೋಷನ ಜೀವನ, ಅವನ ವ್ಯಕ್ತಿತ್ವ ಬಹಳ ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ಅವನು ಗುರುಭಕ್ತಿ ಇಟ್ಕೋಬೇಕು ನಾವೆಲ್ಲ. ಇಷ್ಟು ಹೇಳ್ತಾ ಅಮ್ಮ ಹೇಳೋಣ, ಅದು ಕಟ್ ಮಾಡಿ.